ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅನ್ಕೊಂಡೆ ಇಲ್ಲೇ ಇರುತ್ತೆ ಜರ್ಸಿ ಅಂತ, ನೋಡಿದೆ ಇಲ್ಲೇ ಇದೆ ಜರ್ಸಿ. ಗುರು ಈ ಜರ್ಸಿಗೆ ಯಪ್ಪ ಈ ಸರಿ ಎಲ್ಲಿ ಮತ್ತೆ ಬಿಟ್ಟು ಹೋಗ್ಬಿಟ್ಟು ಜರ್ಸಿನ ಅಂತ ಅನ್ಕೊಂಡೆ ನಾನು. ಫೈನಲಿ ಡಬಲ್ ಮೈಂಡೆಡ್ ಗೈಸ್, ತೊಗೊಂಡಿದ್ದೀನ ಇಲ್ಲ ಅನ್ನೋದ್ರಲ್ಲೇ ನಾನು ಟೈಮ್ನ ವೇಸ್ಟ್ ಮಾಡಾಕ್ದೆ. ಈಗ ಬಸ್ ಹೋದ್ರೆ ಪರವಾಗಿಲ್ಲ ಗುರು, ಫಸ್ಟ್ ನಂಗೆ RCB ಕನ್ಫರ್ಮಾಗಿ ಜರ್ಸಿ ಇದೆಯಾ ಇಲ್ಲ ಅಂತ ಒಂದ್ಸರಿ ಬ್ಯಾಗ್ ಚೆಕ್ ಮಾಡಿದಾಗ ಇರಲಿಲ್ಲ. ಸೊ ಅದಕ್ಕೆ ಡೈರೆಕ್ಟಾಗಿ ಇಲ್ಲಿಗೆ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಇಲ್ಲೇ ಇದೆ ಜರ್ಸಿ. ಸೊ ಇವಾಗ ಫುಲ್ಲು ಒಂಥರ ನೆಮ್ಮದಿ ನನಗೆ, RCB ಜರ್ಸಿ ತೊಗೊಂಡು ಹೋಗ್ತಾ ಇದೀನಲ್ಲ ಅಂತ. ಸೊ ಲೆಟ್ಸ್ ಟೇಕ್ ಅವರ್ RCB ಜರ್ಸಿ. ಏನೂ ಮಾಡೋದಕ್ಕಾಗಲ್ಲ ಗುರು, RCB ಫ್ಯಾನ್ಸು ಇವೆಲ್ಲ ನಮಗೆಲ್ಲ ಏನು ಅಷ್ಟೇನಲ್ಲ. ಸೊ ಅದ್ರ ಮೇಲಿರೋವಂಥ ಲವ್ವು ಅಷ್ಟೇ ಗೈಸ್, ಏನು ಹೇಳೋಕ್ಕೆ ಏನಿಲ್ಲ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಅಂತೇನೋ ಅಲ್ಲ, ಲಾಸ್ಟ್ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫುಲ್ಲು ಸುಸ್ತಾಗೋಯ್ತು. ಏನಕ್ಕೆ ಅಂತಂದರೆ ದೊಡ್ಡ ಕಥೆನೇ ಆಗೋಯ್ತು ಇಲ್ಲಿ. ಸೊ ಎಲ್ಲನೂ ಪ್ಯಾಕಪ್ ಮಾಡಿಕೊಂಡು ಇನ್ನೇನು ಏರ್ಪೋರ್ಟ್ಗೆ ಹೋಗಬೇಕು ಅಂತಂದಾಗ, ಆ್ಯಕ್ಚುಲಿ ನನ್ನ ಲಾಸ್ಟ್ ಬ್ಲಾಗ್ ಆದಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಇದ್ರ ಮಧ್ಯದಲ್ಲಿ ಸುಮಾರಷ್ಟು ನಡೆದೋಯ್ತು. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ, ನಾನು ಟಿಕೆಟ್ಸ್ನ ಬುಕ್ ಮಾಡಿದೆ ಬಂದಮೇಲೆ ಮನೆಯಿಂದ, ಪೀಟರ್ಬರೋಯಿಂದ ಬಂದಮೇಲೆ ಟಿಕೆಟ್ಸ್ನ ಬುಕ್ ಮಾಡಿದೆ. ಅದಾದಮೇಲೆ ನನ್ನ ಫ್ರೆಂಡು ರಮಣ್ ಬಂದ ಇಲ್ಲಿಗೆ. ಅವನು ಸುಮ್ಮನೆ ಏನಕ್ಕೋ ಬಂದ, ಬಟ್ ಇಲ್ಲಿ ನೋಡಿದರೆ ಅವನು ಇಂಡಿಯಾಗೆ ಬರ್ತೀನಿ ಅಂತಂದ. ಸೊ ಅವ್ನು ಸ್ಟ್ರೈಟ್ ಅವೇ ಟಿಕೆಟ್ಸ್ನ ಬುಕ್ ಮಾಡೇ ಬಿಟ್ಟ. ಸೊ ಇವಾಗ ಇಬ್ಬರೂ ಬರ್ತಾ ಇದ್ದೀವಿ ಇಂಡಿಯಾಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಎಲ್ಲನೂ ಪ್ಯಾಕ್ ಮಾಡಿ ಇಬ್ಬರೂ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀವಿ. ಏನಾಗೋಯ್ತು ಕತೆ ಅಂತಂದರೆ, ಅವನೊಂದು ಕೇಳ್ದ, ನನಗೆ ಏನೋ ಮರ್ತೋಗಿದೆಯಾ ಅನಿಸ್ತಲ್ವ ಅಂತ ಕೇಳ್ದ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಅಂತಂದರೆ ಆ್ಯಕ್ಚುಲಿ RCB ಟಿ ಶರ್ಟ್ ಗಾಯ್ಸ್. ಮೀನಾಕ್ಷಿ RCB ಟಿ ಶರ್ಟ್ನೇ ಮರ್ತೋಗಿದ್ದೀನಿ. ಅವನು ನೆನಪಿಸ್ತಾ ನನಗೆ, ಇದೊಂದು ಬದುಕಿ, ಇದೊಂದು ಜನ್ಮವೇ. ಬ್ಲಾಗ್ ಸ್ಟಾರ್ಟ್ ಆದಾಗ ಒಂದು ವಿಡಿಯೋ ಬಂತಲ್ಲ, ಅದು ಅದೇ. ಈಗ ಬಸ್ಸನ್ನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕೇಳಿಕೊಂಡು ಇನ್ನೊಂದು ಬಸ್ ಇದೆಯಾ ಇಲ್ಲ ಅಂತ ವಿಚಾರಿಸ್ಕೊಂಡಿದ್ದಾದ್ಮೇಲೆ ಬಸ್ ಹೋದರೆ ಹೋಯ್ತು ಗುರು ಅಂತ ಅಂದ್ಬಿಟ್ಟು ಹೋಗಿ ಮನೆಗೆ ಹೋಗಿ ಟಿ ಶರ್ಟ್ನ ತೊಗೊಂಡು ಈಗ ಹೊರಟಿದ್ದೀನಿ ಮತ್ತೆ ಬಸ್ ಸ್ಟಾಪ್ಗೆ. ಸೊ ನನ್ನ ಫ್ರೆಂಡು ರಮಣ್ ಅಲ್ಲೇ ಇದ್ದಾನೆ. ಸೊ ಇಷ್ಟ ಆಯ್ತು ನೋಡಿ ಗಾಯ್ಸ್ ಕತೆ. ಸೊ ಈಗ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವು. ಸೊ ನೋಡಿ ನನ್ನ ಫ್ರೆಂಡು ರಮಣ್ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದಾನೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸೇ ಹಾಯ್ ರಮಣ್. ಹಾಯ್. ವಿಡಿಯೋ ಮೇಲೆ ಮಾಡ್ತಾ ಒಂದು ಟಿ ಶರ್ಟ್ಗೋಸ್ಕರ ಏನೆಲ್ಲ ಮಾಡ್ಬೇಕು ನೋಡಿ. ಮಕ್ಕಳು ಲಗೇಜ್ ತಗೊಂಡು ಬಸ್ ಒಳಗಡೆ ಅಷ್ಟೇ. ಯಾಕೋ ನಾನು ಬೈತಾ ಇದೀಯಾ? 2 single tickets to Peterborough please. ಸ್ಟೀವನೇಜ್ ಇಂದ ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ಹೋಗ್ಬೇಕು. 3 hours later. ಫೈನಲಿ ನಾನು ಮತ್ತೆ ರಮಣ್ ಲಂಡನ್ ಗ್ಯಾಟ್ವಿಕ್ ಏರ್ಪೋರ್ಟ್ಗೆ ಬಂದಿದ್ದಾಯ್ತು. ಬಟ್ ಇಲ್ಲಿ ಬಂದರೆ ಯಾರೂ ಇಲ್ಲ. ಸೊ ನಾವೇ ಬೇಗ ಬಂದ್ಬಿಟ್ಟಿದ್ದೀವಿ. ಏನಾಯ್ತು ಅಂತಂದರೆ, ನಮಗೆ ಫ್ಲೈಟ್ ಇದ್ದಿದ್ದು ಬಂದು ನಾಳೆ ಬೆಳಿಗ್ಗೆ 11:15. ಸೊ ನಾನು ಬೇರೆ ಕೆಲ್ಸಕ್ಕೆ ಹೋಗಿದ್ದೆ. ಕೆಲಸ ಮುಗಿಸ್ಕೊಂಡು ಬರೋದು 5 ಗಂಟೆ ಆಯಿತು. ಸೊ ನಾಳೆಗೆ ಎಲ್ಲ ಟ್ರೈನ್ಸ್ ಎಲ್ಲ ನೋಡಿಟ್ಟಿದ್ವಿ. ಬಿಕಾಸ್ ನನ್ನ ಮನೆಯಿಂದ ಗ್ಯಾಟ್ವಿಕ್ ಏರ್ಪೋರ್ಟಿಗೆ 3 hours ಆಗುತ್ತೆ ಜರ್ನಿ. ಸೊ ಅದರ ಅಕಾರ್ಡಿಂಗ್ಲಿ ಬೆಳಿಗ್ಗೆ 5:15 ಬಿಟ್ಟರೆ ಕರೆಕ್ಟ್ ಟೈಮಿಗೆ ರೀಚ್ ಆಗೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಇಬ್ರು. ಬಟ್ ಏನಾಯಿತು ಅಂತಂದರೆ ಟ್ರೈನ್ಸ್ ಎಲ್ಲನೂ ಕ್ಯಾನ್ಸಲ್ ಆಯಿತು ಗಾಯ್ಸ್. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರ ಮಾತಿಗೆ ನಮಗೆ ಸಾಧ್ಯನಾ? ಆಮೇಲೆ ಇದು ಆಗಕ್ಕೆ ಸಾಧ್ಯನಾ? ಅಂದರೆ ಬೆಳಿಗ್ಗೆ 2 ಟ್ರೈನ್ಸ್ ಏನಿತ್ತು ಅರ್ಲಿ ಟ್ರೈನ್ಸು, ಅದು ಕ್ಯಾನ್ಸಲ್ ಆಯಿತು ಬಿಕಾಸ್ ಏನೋ ಡಿಸ್ಟ್ರಪ್ಷನ್ಸ್ ಆಯಿತು ಅಂತ. ಆ ಮೆಸೇಜ್ ನಮಗೆ ಬರ್ತಾ ಇದ್ದಂಗೆ ಏನು ಮಾಡಿದ್ವಿ ಅಂತಂದರೆ, ಇಮಿಡಿಯೇಟ್ ಪ್ಲ್ಯಾನ್ ಚೇಂಜ್ ಮಾಡಿ ಆಗಿದ್ದಾಗಿತ್ತು ಇವತ್ತೇ ಹೊರಟ್ಬಿಡೋಣ, ಹೋಗಿ ಗ್ಯಾಟ್ವಿಕ್ ಏರ್ಪೋರ್ಟ್ ಹತ್ರನೇ ಎಲ್ಲಾದ್ರೂ ಸ್ಟೇ ಮಾಡಿ ಬೆಳಿಗ್ಗೆ ಹಂಗಿಂದ ಹಂಗೆ ಹೊರಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಇವತ್ತೇ ಬಂದ್ಬಿಟ್ವಿ. ಪರಮ ಜ್ಞಾನಿ ಕಡೆಯ, ನೀನ್ ನಮ್ ದೇಶದಲ್ಲಿ ಹುಟ್ಬಾರ್ದಾಗಿತ್ತು, ಜಪಾನ್ ದೇಶದಲ್ಲಿ ಹುಟ್ಬೇಕಾಗಿತ್ತು. ರಮಣ ಆಲ್ರೆಡಿ ಒಂದು ಹೋಟೆಲ್ನ ಬುಕ್ ಮಾಡಿದ್ದಾಯಿತು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿಂದ ಹೋಟೆಲ್ಗೆ ಹೋಗೋದಕ್ಕೆ ಬರೀ 200 meters ಅಷ್ಟೇ ಗಾಯಿಸಿರೋದು. ಸೊ ಅದಕ್ಕೆ ಕ್ಯಾಬ್ ಅಂತ ಕೇಳಿದರೆ ಮಕ್ಕನ ಎಷ್ಟು ಹೇಳ್ತಾರೆ ಗೊತ್ತಾ? 27 pounds ಕೇಳ್ತಾ ಇದ್ದಾರೆ. ನಿಯರ್ಲಿ 3,000 ಏನೋ ಬರೀ 200 ಮೀಟರ್ಗೆ. ನಮ್ಮ ರಮಣ್ಣ ಹಂಗೋ ಹಿಂಗೋ ಮಾಡಿ ಬಸ್ ನೋಡೋಣ ಅಂತ ಅಂದ್ಬಿಟ್ಟು ಬಸ್ ಕರ್ಕೊಂಡು ಹೋಗ್ತಾ ಇದ್ದಾನೆ.
ಎಷ್ಟು ಕಾಸ್ಟ್ಲಿ ನೋಡಿ ಗೈಸ್. ಇಲ್ಲಿ ನೈಟ್ ಆದರೆ ಅಂತೂ ಮುಗೀತು. ನನ್ನ ಇನ್ನು ಏರ್ಪೋರ್ಟ್ ಕಡೆ ಅಂತೆಲ್ಲ ಕೇಳಬೇಕಾ? ಫುಲ್ಲು ಕಷ್ಟಪಡ್ತಾವೆ ಹೆಂಗೋ ಹಂಗೆ ಮಾಡಿ ಹೋಗೋಣ ಅಂತ. ಅವಾಗಿಂದ ಬರೀ ಈ ಲಿಫ್ಟು ಆ ಲಿಫ್ಟು ಅಂತ ತಿರುಗ್ತಾನೆ ಇದ್ದೀವಿ. ಕೊನೆಗೂ ಬಸ್ ಸ್ಟೇಷನ್ಗೆ ಬಂದು ಬಸ್ನ ತೊಗೊಂಡು ಬಸ್ಸಲ್ಲೇ ಹೊರಟಿದ್ದೀವಿ. ಎಲ್ಲ ಥ್ಯಾಂಕ್ಸು ರಮಣಿಗೆ. ನನ್ನ ಮೇಲೆ ಹಣೆ ಇಟ್ಟು ಅವನೇ ಹೇಳಿದ್ದು, ಅವನೇ ಕರ್ಕೊಂಡ್ಬಂದಿದ್ದು. ಸಾಕಾಗೋಗಿದೆ ಗುರು. ಫೈನಲಿ ಹೋಟೆಲ್ ಹತ್ರ ಬಂದಿದ್ದೀವಿ. ಚೆಕ್ ಇನ್ ಎಲ್ಲ ಮುಗಿಸ್ಕೊಂಡು ರೂಮಲ್ಲಿದ್ದೀವಿ ಇವಾಗ ನಾನು. ಆ್ಯಂಡ್ ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೀವಿ ಇಬ್ಬರೂ. ಬಿಕಾಸ್ ಇಲ್ಲಿ ಅಲ್ಲಿ ಓಡಾಡಿ ಫುಲ್ ಸುಸ್ತಾಗೋಗಿದ್ದೀವಿ ಟ್ರಾವೆಲ್ ಮಾಡಿ. ಬನ್ನಿ ಇವಾಗ ನಾನು ರೂಮ್ ತೋರಿಸ್ತೀನಿ ನಾನು ಇರೋದನ್ನು. ಸೊ ಇದೇ ಡೋರು. ಸೊ ಇದು ಒಂದು ವಾಶ್ರೂಮ್. ನಾವೆಲ್ಲನೂ ಲಗೇಜಸ್ನೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಸೊ 2 ಬೆಡ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಫ್ಯಾಮಿಲಿಗೆ ಅನಿಸುತ್ತೆ ಕೊಟ್ಟಿರೋದು, ಬಟ್ ನಮಗೇನು ಇಬ್ಬರಿಗೆ ಸಾಕು ಅನಿಸುತ್ತೆ, ಬೇಜಾನಾಯಿತು. ಸೊ ನೋಡಿ ಗೈಸ್, ಇದೆ ರೂಮು. Early the next morning. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನೆನ್ನೆ ನೈಟು ಫುಲ್ಲು ಟಯರ್ಡ್ ಆಗಿ ಫುಲ್ ರೆಸ್ಟ್ ಆಯಿತು ನೈಟೆಲ್ಲ. ಇವಾಗ ಮತ್ತೆ ರೆಡಿಯಾಗಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೆಸ್ ವಾಟ್, ಇವತ್ತು ನಮ್ಮ RCB ವರ್ಸಸ್ DC ಮ್ಯಾಚ್ ಇದೆ. ಅದು ಎಲ್ಲಿ? ಡೆಲ್ಲಿಯಲ್ಲಿರೋದು. ಏನಾದರೂ ಆಗ್ಬೋದು ಇವತ್ತು ಮ್ಯಾಚಲ್ಲಿ. ಆ್ಯಂಡ್ ನಾನು ಈ ವಿಡಿಯೋ ಪೋಸ್ಟ್ ಮಾಡೋಷ್ಟೊಳಗಡೆ ಮ್ಯಾಚು ಮುಗಿದೋಗಿರ್ಬೋದು, ಬೇರೆ ಮ್ಯಾಚ್ ನಡೀತಾ ಇರ್ಬೋದು. ಆ್ಯಂಡ್ ನನಗೆ ಅನ್ಫಾರ್ಚುನೇಟ್ಲಿ ಮ್ಯಾಚ್ ನೋಡೋದಕ್ಕಾಗಲ್ಲ, ಬಿಕಾಸ್ ಫ್ಲೈಟಲ್ಲಿ ಇರ್ತೀನಿ ನಾನು. ಸೊ ಅದಕ್ಕೆ RCB ಜರ್ಸಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಲಂಡನ್ ಕ್ಯಾಟ್ವಿಕ್ ಏರ್ಪೋರ್ಟಿಂದ ನಮ್ಮ ಮನೆಯವರೆಗೂ ಇದೇ ಜರ್ಸಿಯಲ್ಲೇ ಬರ್ತಾ ಇದ್ದೀನಿ ನಾನು. ಸೊ ಬನ್ನಿ ಇವಾಗ ಏರ್ಪೋರ್ಟ್ಗೆ ಹೋಗೋಣ. ಇನ್ನೇನಿಲ್ಲ ಫಸ್ಟು. ಸರಿ ಬಾಯ್. ಮನೆಗೆ ಒಂದು ವೀಡಿಯೋ ಕಾಲು ಹೋಗೋಕ್ಕಿಂತ ಮುಂಚೆ ಬರ್ತಾ ಇದ್ದೀನಿ ಅಂತ. ಸೊ ಅಷ್ಟೇ ಗೈಸ್. ಏನೋ ಒಂಥರ ಖುಷಿ ಆಗ್ತಾಯಿದೆ ನಮ್ಮ ಮನೆಗೆ ಹೋಗ್ತಾ ಇರೋದಕ್ಕೆ. ಐ ಮೀನ್ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಕೋಲಾರ, ಏನೋ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು. ಅದನ್ನು ಹೇಳೋದಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಇವತ್ತು ಬೇರೆ ನಮ್ಮ RCB, ಅಯ್ಯೋ ಬಸ್ಸು ಬಂದೇ ಬಿಡ್ತು. ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎಲ್ಲಿ ಅಂದರೆ ನೈಟ್ ಎಲ್ಲಿ ನಮಗೆ ತಂದುಬಿಟ್ಟಿದ್ರು ಅಲ್ಲೇ ಬಂದಿದೆ ಬಸ್ಸು. ಸೊ ಅದೇ ಬಸ್ಸಲ್ಲೇ ಹೊರಟಿದ್ದೀವಿ ನಾವು ಇವಾಗ ಏರ್ಪೋರ್ಟ್ಗೆ. ಬನ್ನಿ ಬೇಗ ಹೋಗೋಣ. ನೈಟು ಯಾವ ಬಸ್ ಸ್ಟಾಪಿಗೆ ಬಂದ್ವಿ ಅದೇ ಬಸ್ ಸ್ಟಾಪಿಗೆ ಬಂದು ಮತ್ತೆ ಬ್ಯಾಗನ್ನು ತಳ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಒಂಥರ ಫುಲ್ಲು ಮಜಾ. ಇದೊಂಥರ ಟ್ರಿಪ್ಪು ಗುರು. ನೈಟ್ ಇಲ್ಲಿಗೆ ಬಂದಿದ್ದೀವಿ, ಒಬ್ಬರು ಇರಲಿಲ್ಲ. ಇವಾಗ ನೋಡಿ ಕ್ಯೂ. ಅಪ್ಪ ಇದನ್ನೆಲ್ಲ ಮುಗಿಸ್ಕೊಂಡು ಯಾವಾಗ ಗುರು ಹೋಗೋದೊಳಗಡೆ. ಥ್ಯಾಂಕ್ ಯು. ಕೊನೆಗೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಾವು ದಿಸ್ ಇಸ್ ಪಬ್ಲಿಕ್ ಪ್ಲೇಸ್. ನಿನ್ ಕಾಲಕ್ಕೆ ಬರ್ತೀನಿ, ವಿಡಿಯೋ ಮಾಡೋದು ನಿಲ್ಸ್ಕೊರು. ಎಲ್ಲದಕ್ಕೂ ಅಡ್ಡಿ ಮಾಡ್ತಾನೆ, ಮಾಡಬೇಡ, ಇಲ್ಲಿ ಮಾಡಬೇಡ ವಿಡಿಯೋ, ಅಲ್ಲಿ ಮಾಡಬೇಡ ವಿಡಿಯೋ, ಅದು ಇದು ಅಂತ. ಸೊ ಗೈಸ್ ಫೈನಲಿ ನಾವು ಚೆಕ್ ಇನ್ನ ಮುಗಿಸ್ಕೊಂಡು, ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಫ್ಲೈಟ್ ಬೋರ್ಡಿಂಗ್ ಟೈಮ್ ಇರೋದು ಬಂದು 10:45. ಇವಾಗ ಆ್ಯಕ್ಚುಲಿ ಟೈಮ್ ಬಂದು 10 o'clock. 45 ಮಿನಿಟ್ಸ್ ಇದೆ ಅಷ್ಟೇ. ನಮಗೆ ಇಲ್ಲೇನಾದರೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕೆ. ಈಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾವು ವೆದರ್ ಸ್ಪೂನ್ ಒಳಗಡೆ ಹೋಗ್ತಾ ಇದ್ದೀವಿ. ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊತೀವಿ, ಬಿಕಾಸ್ ಫ್ಲೈಟ್ ಒಳಗಡೆ ಏನೇ ಕೊಡ್ತಾರೆ. ಸೊ ಹಂಗಾಗಿ ಲೈಟ್ ಬ್ರೇಕ್ಫಾಸ್ಟ್. ನಮ್ಮ ಬ್ರೇಕ್ಫಾಸ್ಟ್ ಬಂದಿದ್ದೆ ಟೊಮ್ಯಾಟೊ, ಹ್ಯಾಶ್ ಬ್ರೌನ್ಸ್, ವೀಗನ್ ಸಾಸೇಜ್, ಇಲ್ಲಿ ನೋಡಿದರೆ ಆಮ್ಲೆಟ್ ಕೊಟ್ಟಿದ್ದಾರೆ, ಆಫ್ ಬಾಯ್ಲ್ಡ್ ಆ್ಯಂಡ್ ಬೇಕ್ಡ್ ಬೀನ್ಸ್ ಗೈಸ್. ಸೊ ಟಿಪಿಕಲಿ ಬ್ರಿಟಿಷ್ ಕೈಂಡ್ ಆಫ್ ಬ್ರೇಕ್ಫಾಸ್ಟ್ ಇದು. ಎಂಜಾಯ್ ರಮಣ್, ಎಂಜಾಯ್ ಯೋರ್ ಬ್ರೇಕ್ಫಾಸ್ಟ್. ಐ ಪೇಡ್ ಫಾರ್ ದಿಟ್. ನನ್ನ ಮೇಲೆ ಹಣೆ ಇಟ್ಟು ಆ್ಯಕ್ಚುಲಿ ಅವನೇ ಪೇ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ಗೇಟ್ ಕಡೆಗೆ ಹೊರಟಿದ್ದೀವಿ. ಸೊ ಇನ್ನೇನಪ್ಪ ಸಮಾಚಾರ? ಇನ್ನೇನಾದ್ರು ಸಮಾಚಾರ ಏನಾದಿದ್ರೆ ಕಮೆಂಟ್ಸ್ ಎಲ್ಲ ಹಾಕಿ ನೋಡೋಣ. ವಾಟ್ ಆರ್ ಯು ಬೈಯಿಂಗ್ ರಮಣ್? ಯು ಬೈಯಿಂಗ್ ಅ ಬುಕ್? ಸರೌಂಡೆಡ್ ಬೈ ಇಡಿಯಟ್ಸ್ ಅಂತೆ. ಎಕ್ಸಾಕ್ಟ್ಲಿ. ನಮ್ಮ ಗೇಟ್ ಬಂದು 55. ಸೊ 55 ಕಡೆಗೆ ಹೊರಟಿದ್ದೀನಿ. ಅವನು ಎಲ್ಲೋದು ಅಂತಲೇ ಗೊತ್ತಿಲ್ಲ. ಗೇಟ್ ನಂಬರು 55 ಅಂದ್ಕೊಂಡು 55 ಹತ್ರ ಬಂದೆ ನಾನು. ಬಿಕಾಸ್ ರಮಣ್ ನಾನು 55 ಅಂತಲೇ ಹೇಳ್ದ. ಇವಾಗ ನೋಡಿದ್ರೆ 51 ಅಂತ ನಾನು ಟಿಕೆಟಲ್ಲಿ ನೋಡಿದ್ದೀನಿ. ನಾನು ಸುಮ್ಮನೆ ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ, ಯಾರೂ ಇಲ್ಲ. ಫೋನ್ ಮಾಡಿ ಕೇಳಿದ್ರೆ 51 ಅಂತಂದ. ಹೋಗ್ತಾ ಇದ್ದೀನಿ ಇವಾಗ 51ಗೆ. ಯು ಸೈಡ್ 55 ರೈಟ್? 55, ದಟ್ಸ್ ವೈ ವೆಂಟ್ ಟು 55. ನೋಡಿ ಗಾಯ್ಸ್, ಇಲ್ಲೇ ಇದ್ದಾನೆ 55 ಅಂದ್ಬಿಟ್ಟು ಬಕ್ರಾ ಮಾಡಾಕ್ದ ಇಲ್ಲಿ. ನಾನು 55 ಹೋಗ್ಬಿಟ್ಟು ಸುಮ್ಮನೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ.
ಎಲ್ಲಪ್ಪ ನಮ್ಮ ಫ್ಲೈಟು ಇಲ್ಲೇ ಇದೆ ನೋಡಿ ಗಾಯ್ಸ್ ನಮ್ಮ ಫ್ಲೈಟ್ ಅಂತೂ ಮಿಸ್ ಆಗಲಿಲ್ಲ ಕೊನೆಗೆ. ಅದೀವ್ ಗುರು ಒಳಗಡೆ ಫ್ಲೈಟ್ ಒಳಗಡೆ ಈಗ ಹೋಗ್ತಾ ಇದಾರೆ, ಬರ್ರೋ ಎಲ್ಲಿ ಹೋಗಿದ್ರು ಅಂತ. ಅವ್ನು ನೋಡಿ ಅಣ್ಣ ಫುಲ್ ಓಡ್ತಾ ಇದ್ದಾನಲ್ಲಿ. ನಮಗೂ ದಿಗ್ಲತ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ಕಡೆ ಪೇರಿ ಕಿತ್ಬಿಟ್ಟು ನನಗೆ ಹೊಡೆದಿರೋ ಎಣ್ಣೆ ನಿಶ ಎಲ್ಲ ಹಂಗೆ ಇಳ್ದೋಗ್ಬಿಡ್ತು. They want to sit together. If possible. After boarding, sir. Yeah, if possible. Yeah, I will do my best after boarding. Yeah, sure. Thank you. ಗೈಸ್ ನನ್ನ ಸೀಟ್ ಬಂದು 24H. ರಿಕ್ವೆಸ್ಟ್ ಮಾಡಿದ್ವಿ ಅವರಿಗೆ ಇಬ್ರಿಗೂ ಒಂದೇ ಸೀಟ್ ಕೊಡ್ತಾರ ಅಂತ, ಬಿಕಾಸ್ ಇಬ್ಬರದು ಡಿಫ್ರೆಂಟ್ ಸೀಟು. ನೋಡೋಣ. 34H. 34H, right? Yeah, 34H. The last one. ಥ್ಯಾಂಕ್ ಯು. ಸಾಹಸ ಪಟ್ಕೊಂಡು ಫ್ಲೈಟ್ ಒಳಗಡೆ ಬಂದು ಕೂತ್ಕೊಂಡಿದ್ದೀವಿ. ನಾನು ಬೇರೆ ಸೀಟಲ್ಲಿ ಕೂತಿದ್ದೀನಿ, ರಮಣ್ ಬೇರೆ ಸೀಟಲ್ಲಿ ಕೂತಿದ್ದಾನೆ. ಸೊ ಅಲ್ಲಿಗೆ ಈ ಒಂದು ಪಾರ್ಟ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ ಏನಿದ್ರು ಬೆಂಗಳೂರಲ್ಲಿ ಸಿಗೋಣ ಗೈಸ್. ಅಲ್ಲಿ ತನಕ ಟೇಕ್ ಕೇರ್. ಸೊ 6.5 hours ಫ್ಲೈಟ್ನ ಮುಗಿಸ್ಕೊಂಡು ಮ್ಯಾಚ್ ಏನಾಗಿದೆ ಏನೋ ಅಪ್ಡೇಟ್ ಇಲ್ಲ ನನಗೆ. ಒಂದು ಸೆಕೆಂಡ್ ಗೈಸ್, ನಮಗಿಲ್ಲ ಒಬ್ರು RCB ಫ್ಯಾನ್ ಸಿಕ್ಕಿದ್ದಾರೆ. SK ಮತ್ತು RCBದು ಮತ್ತೆ ಜಗಳ ಆಗ್ತಾ ಇದೆ ಇಲ್ಲಿ. RCB ರಾಬರ್ಟ್, RCB